ಮೂರನೇ ಮೂರನೇ ಅಧ್ಯಾಯ, ಸೊಲೊಮೋನನ ಪರಮಗೀತ. By the way, thank you, Brother Jason, for this wonderful work you have done to make my life so easy. Brief summary, ಸಂಕ್ಷಿಪ್ತ ಸಾರಾಂಶ. ನೋಡ್ರಿ, ನಮ್ಮ ಟೈಮನ್ನ ನಾವು ಸೇವ್ ಮಾಡ್ಬೋದು. ಎ ಟ್ರಬಲ್ಡ್ ನೈಟ್, ಎ ಗ್ಲೋರಿಯಸ್ ವೆಡ್ಡಿಂಗ್ ಪ್ರೊಸೆಷನ್. ಇದು ಸಂಕ್ಷಿಪ್ತ ಸಾರಾಂಶ ನಾನು ಕೊಟ್ಟಿದ್ದೇನೆ. ಇದು ಇಡೀ ಅಧ್ಯಾಯದ ಒಂದು ಪಕ್ಷಿ ನೋಟ ಅಷ್ಟೇ. ಏನು 1ರಿಂದ 4 ತನಕ ಆ ಕನ್ನಿಕೆ, ದ ಮೇಡನ್, ಅವಳು ತನ್ನ ಪ್ರಿಯನಿಗಾಗಿ ಹುಡುಕುತ್ತಾಳೆ, ಅವಳು ಅವನನ್ನ ಕಂಡುಕೊಳ್ಳುತ್ತಾಳೆ. ಅದಲ್ಲೇ ದ ಮೇಡನ್ ಸರ್ಚಸ್ ಫಾರ್ ಹರ್ ಬಿಲವಡ್ ಅಂಡ್ ಶಿ ಫೈಂಡ್ಸ್ ಹಿಮ್. ಅಂಡ್ ಇನ್ ಬಿಟ್ವೀನ್ ದೇರ್ ಈಸ್ ಅನದರ್ ಪ್ರಾಬ್ಲಮ್, ಶಿ ಕುಡ್ ನಾಟ್ ಫೈಂಡ್ ಹಿಮ್ ಅಂತ ಹೇಳಿ ಬರುತ್ತೆ. ನೋಡ್ರಿ, ನಾವು ಪರಮಗೀತ ಅದರಲ್ಲಿ ನಾವು ಓದೋಣ ಒಂದ್ಸಾರಿ. ಪರಮಗೀತದಲ್ಲಿ 8ನೇ ಅಧ್ಯಾಯ 3ನೇ ಅಧ್ಯಾಯ. ರಾತ್ರಿಯಲ್ಲಿಯೂ ಹಾಸಿಗೆಯ ಮೇಲೆ ನನ್ನ ಪ್ರಾಣ ಪ್ರಿಯನನ್ನು ಹುಡುಕಿದೆನು. ಐ ಸಾಟ್ ಫಾರ್ ಮೈ ಬಿಲವಡ್. ಅಲ್ವೇ? ಹಾಗಂತಂದ್ಮೇಲೆ ನೆಕ್ಸ್ಟ್ ಮಾತು, ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ ಅಂತ ಹೇಳ್ತಾಳೆ. ಸರಿ, ಈ ವಿಷಯಕ್ಕೆ ಬರೋಕ್ಕೆ ಮೊದಲು ನಾನು ಒಂದ್ಸರಿ ಇಡೀ ಅಧ್ಯಾಯದ ಸಂಕ್ಷಿಪ್ತ ಸಾರಾಂಶವನ್ನ ಒಂದು ಸಾರಿ ಓದ್ತೇನೆ. ಇಡೀ ಅಧ್ಯಾಯಕ್ಕೆ ನಾವು ಕೊಟ್ಟಂತ ಒಂದು ಶೀರ್ಷಿಕೆಯ ನಾಮ, ಹೆಸರು ಏನ್ ಹೇಳೋದು? ಎ ಟ್ರಬಲ್ಡ್ ನೈಟ್, ಅ ಗ್ಲೋರಿಯಸ್ ವೆಡ್ಡಿಂಗ್ ಪ್ರೊಸೆಷನ್. ಪ್ರಕ್ಷುಬ್ಧ ರಾತ್ರಿ, ಭವ್ಯವಾದ ವಿವಾಹ ಮೆರವಣಿಗೆ. ಪ್ರಕ್ಷುಬ್ಧ ಅಂದರೆ ಕಳವಳ ಪಟ್ಟಂತ, ಒಂದು ತೊಂದರೆಗೆ, ಮಾನಸಿಕವಾಗಿ ತೊಂದರೆಗೆ ಕನ್ನಿಕೆ ಈಡಾದಂತ ಒಂದು ರಾತ್ರಿ. ಮತ್ತೆ ಏನಂತಂದ್ರೆ, ನಾವೀಗಾಗಲೇ ಬಹಳ ಸಾರಿ ಪ್ರಸ್ತಾವನೆ ಮಾಡಿದ ಹಾಗೆ, ಆಕೆಯ ಈ ಮಾತುಗಳೆಲ್ಲವೂ 2-3 ಅಧ್ಯಾಯಗಳಲ್ಲಿ ಬರುವಂತ ಈ ಮಾತುಗಳೆಲ್ಲವೂ ಒಂದು ರೀತಿಯ ಕನಸಿನ ಅನುಭವಗಳು. ತನ್ನ ಪ್ರಿಯಕರನನ್ನ ಕುರಿತು, ತನ್ನ ಪ್ರಿಯತಮನನ್ನ ಕುರಿತು, ತನ್ನ ಪ್ರಾಣ ಪ್ರಿಯನನ್ನ ಕುರಿತು ಅವಳ ಹಂಬಲಿಕೆ, ಅವಳ ಬಲವಾದ ಆಳವಾದ ಕೋರಿಕೆ, ಬಯಕೆ, ಅದನ್ನ ವ್ಯಕ್ತ ಮಾಡ್ತಾಳೆ. ತನ್ನಷ್ಟಕ್ಕೆ ತಾನೇ ಮಾತಾಡಿಕೊಳ್ಳುವುದು, ಕೆಲವು ಸಾರಿ ಯೆರೂಸಲೇಮಿನ ಕನ್ನಿಕೆಯರೊಂದಿಗೆ ಮಾತಾಡುವುದನ್ನ ನಾವು ನೋಡ್ತೇವೆ ಅಲ್ಲಿ. ಸೊ ಅದು 1ರಿಂದ 4 ತನಕ ಆ ಕನ್ನಿಕೆಯು ತನ್ನ ಪ್ರಿಯನಿಗಾಗಿ ಹುಡುಕುತ್ತಾಳೆ. ಆತನನ್ನು ಕಂಡುಕೊಳ್ಳಲಿಲ್ಲ. ನಾವು ನೋಡಿದ್ದೇವೆ ಮೊದಲನೇ ವಚನದಲ್ಲಿ, ಎಷ್ಟು ಹುಡುಕಿದರೂ ಸಿಗಲಿಲ್ಲ. ಇದು ಒಂದು ಅನುಭವ ಆಕೆದು. ನಂತರ ಆಕೆ ಹುಡುಕಾಟಕ್ಕೆ ನಿರಾಶೆ ಎದುರಾಗಲಿಲ್ಲ. ಕೊನೆಗೆ ಅವಳು ತನ್ನ ಪ್ರಿಯನನ್ನ ಕಂಡುಕೊಳ್ಳುತ್ತಾಳೆ. ಇದು 1ರಿಂದ 4 ತನಕ ಇರುವಂತ ಮಾತುಗಳು. ನಾನು ಎಷ್ಟು ಹುಡುಕಿದ್ರು ನನಗೆ ಅವನು ಸಿಕ್ಕಲಿಲ್ಲ ಅಂತ ಹೇಳಿ ಮೊದಲನೇ ವಚನದಲ್ಲಿ ಹೇಳಿದ ನಂತರ, ನಾನು ಎದ್ದು ಊರಲ್ಲಿ ತಿರುಗುವೆನು, ಬೀದಿಗಳಲ್ಲಿಯೂ ಚೌಕಗಳಲ್ಲಿಯೂ ನನ್ನ ಪ್ರಾಣ ಪ್ರಿಯನನ್ನು ಹುಡುಕುವನು ಎಂದುಕೊಂಡೆನು. ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ನೋಡ್ರಿ, ಅಷ್ಟು ಸುಲಭವಾಗಿ ಏನು ಸಿಗಲಿಲ್ಲ ಆತನು. ಮತ್ತು ಊರಲ್ಲಿ ತಿರುಗುವ ಕಾವಲುಗಾರರ ಕೈಗೆ ಸಿಕ್ಕಿದೆನು. ನನ್ನ ಪ್ರಾಣ ಪ್ರಿಯನನ್ನು ಕಂಡಿರಾ ಎಂದು ಅವರನ್ನು ವಿಚಾರಿಸಿದನು. ಅವರನ್ನು ಬಿಟ್ಟ ತುಸ ಹೊತ್ತಿನೊಳಗೆ ನನ್ನ ಪ್ರಾಣ ಪ್ರಿಯನನ್ನು ಕಂಡುಕೊಂಡು ತಾಯಿಯ ಮನೆಗೆ, ನನ್ನನ್ನು ಹೆತ್ತವಳ ಕೋಣೆಗೆ ಸೇರುವ ತನಕ ಬಿಡದೆ ಹಿಡಿದುಕೊಂಡೇ ಇದ್ದೆನು. ಇದು 4 ವಚನಗಳಲ್ಲಿ ಹೇಳುವಂಥದ್ದು ಏನಂದ್ರೆ, ಕನ್ನಿಕೆ ತನ್ನ ಪ್ರಿಯನಿಗಾಗಿ ಹುಡುಕುತ್ತಾಳೆ, ಹುಡುಕಿದ್ರೂ ಸಿಗುವುದಿಲ್ಲ. ಆದ್ರೆ ಅವಳು ಹುಡುಕಾಟವನ್ನ ನಿಲ್ಲಿಸಲಿಲ್ಲ. ಕೊನೆಗೆ ಅವಳ ಹುಡುಕಾಟಕ್ಕೆ ಫಲ ಸಿಕ್ಕಿತು. ತನ್ನ ಪ್ರಿಯನನ್ನ ಕಂಡುಕೊಂಡಳು. ಕಂಡುಕೊಂಡ ತಕ್ಷಣ ಆತನನ್ನು ತನ್ನ ತಾಯಿಯ ಮನೆಗೆ, ತನ್ನ ಕೋಣೆಗೆ, ತನ್ನ ತಾಯಿಯ ಕೋಣೆಗೆ ಕರ್ಕೊಂಡು ಹೋಗ್ತಾಳೆ. ಅದು ಮತ್ತು ಆತನು ಮತ್ತೆ ತನ್ನ ಕೈಯಿಂದ ಎಲ್ಲಿ ಹೋಗಿ ಬಿಡ್ತಾನೋ, ತನಗೆ ಎಲ್ಲಿ ದೂರವಾಗ್ತಾನೋ ಎನ್ನುವಂತ ಭಯದಿಂದ ಕೊನೆಗೆ ಹೇಳ್ತಾಳೆ 4ನೇ ವಚನದ ಕೊನೆ ಭಾಗದಲ್ಲಿ, ಬಿಡದೆ ಹಿಡಿದುಕೊಂಡೇ ಹೋದೆನು, ಬಿಡದೆ ಹಿಡಿದುಕೊಂಡೇ ಹೋದೆನು. ಇದರ ಬಗ್ಗೆ ನಾವು ಆಲೋಚನೆ ಮಾಡೋಣ. ನಂತರ 5ನೇ ವಚನಕ್ಕೆ ಬರುವಾಗ, an exhortation to the maiden's companion.
ಆ ಕನ್ಯೆಯ ಸಂಗಡಿಗರಿಗೆ ಒಂದು ಉಪದೇಶ ಮಾಡ್ತಾಳೆ. ಆಕೆ ಏನ್ ಮಾಡ್ತಾಳೆ? 5ನೇ ವಚನದಲ್ಲಿ ಆ ಉಪದೇಶದ ಬಗ್ಗೆ ನಾವು ಓದುತ್ತೇವೆ. 5ನೇ ವಚನ ಏನಂತಾಳೆ? ಯೆರೂಷಲೇಮಿನ ಸ್ತ್ರೀ, ಯಾರಾದ್ರೂ ಓದ್ರಿ ಪರವಾಗಿಲ್ಲ, ಯಾರಾದ್ರೂ ಒಬ್ರು. 5ನೇ ವಚನ. ಯೆರೂಸಲೇಮಿನ ಸ್ತ್ರೀಯರೇ, ಉಚಿತ ಕಾಲಕ್ಕೆ ಮುಂಚೆ ಪ್ರೀತಿಯನ್ನು ಹುಟ್ಟಿಸಿ ಬೆಳೆಸಬಾರದೆಂದು ಅಡವಿಯ ಹುಲ್ಲೆಗಳ ಮೇಲೆಯೂ ಅರಣ್ಯಗಳ ಮೇಲೆಯೂ ನಿಮ್ಮಿಂದ ಪ್ರಮಾಣ ಮಾಡಿಸುತ್ತೇನೆ. ಅದು 5ನೇ ವಚನ. ಯೆರೂಷಲೇಮನ ಕನ್ನಿಕೆಯರಿಗೆ ಆಕೆ ಹೇಳ್ತಾಳೆ. ಈ ಕನ್ನಿಕೆಯು ಏನಂತ ಹೇಳ್ತಾಳೆ? ನಮ್ಮ ಪ್ರೀತಿಯನ್ನ, ನಮ್ಮ ಅನ್ಯೂನತೆಯನ್ನ, ನನಗೂ ನನ್ನ ಪ್ರಿಯನಿಗೂ ನಡುವೆ ಇರುವಂತ ಈ ಸಂಬಂಧವನ್ನ ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡ್ರಿ ಅಂತ ಹೇಳ್ತಾಳೆ. ಹೇಳ್ಬಿಟ್ಟು ಇದು ನಮ್ಮ ಪ್ರೀತಿ ಬೆಳೆದು ಬೆಳೆದು ವಿವಾಹವೆಂಬ ಸುಂದರವಾದ ಸಮಯದಲ್ಲಿ ಇದು ಪೂರ್ಣಗೊಳ್ಳುತ್ತದೆ. ಅದಕ್ಕೆ ಮೊದಲು ನೀವು ದುಡುಕಿ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡಬೇಡ್ರಿ. ನಾವು ತಪ್ಪು ಮಾಡ್ತಿದ್ದೇವೆ, ನಮ್ಮ ಸಂಬಂಧ ಕೆಟ್ಟದ್ದು, ಇಲಿಸಿಟ್ ರಿಲೇಶನ್ಶಿಪ್ ಎಂಬುದಾಗಿ ನೀವು ಭಾವಿಸಬೇಡ್ರಿ ಎಂದು ಹೇಳ್ತಾಳೆ 5ನೇ ವಚನದಲ್ಲಿ. ಸರಿ, 6ರಿಂದ 8ರ ತನಕ ಮತ್ತೊಂದು ದೃಶ್ಯ ಬದಲಾವಣೆ ಆಗುತ್ತೆ. ಸೀನ್ ಈಸ್ ಚೇಂಜ್ಡ್. ದ ಸ್ಪೆಕ್ಟಾಕ್ಯುಲರ್ ಅರೈವಲ್ ಆಫ್ ದಿ ವೆಡ್ಡಿಂಗ್ ಪಾರ್ಟಿ. ನಮಗೆ ಗೊತ್ತು, ಅರಸನಾದ ಸೊಲೊಮೋನನು ತನ್ನ ಪಲ್ಲಕ್ಕಿಯಲ್ಲಿ ಕೂತು ತನ್ನ ಮದುವೆಗಾಗಿ ಸಿದ್ಧವಾಗಿ ಬರುವಂತ ಒಂದು ದೃಶ್ಯ, ಅಥವಾ ಸಿಂಹಾಸನವನ್ನ ಅಧಿರೋಹಣ ಮಾಡುವುದಕ್ಕಾಗಿ, ಸಿಂಹಾಸನಾಧೀಶನಾಗುವುದಕ್ಕಾಗಿ ಆತನು ಸಿದ್ಧವಾಗಿ ಪಲ್ಲಕ್ಕಿಯ ಮೇಲೆ ಅವನು ಬರುವುದು, ವಿಶೇಷವಾದ ಆ ತಂಡದೊಂದಿಗೆ ಒಂದು ಮೆರವಣಿಗೆಯ ರೂಪದಲ್ಲಿ ಬರುತ್ತಾ ಇರುವ ದೃಶ್ಯವನ್ನ ಆಕೆ ಅಲ್ಲಿ ತನ್ನ ಕನಸಿನಲ್ಲಿ ಕಂಡ ಹಾಗೆ ಬರೀತಾಳೆ. ಅದು 6ರಿಂದ 8ರ ತನಕ. ಮದುವೆ ತಂಡವು ಸಮಾರಂಭಕ್ಕೆ ಅದ್ಧೂರಿ ಆಗಮನ. ಮದುವೆ ಇದೆ. ನೆಕ್ಸ್ಟ್ ಮತ್ತೆ 9ರಿಂದ 11ರ ತನಕ ಓದುವಾಗ ಕಿಂಗ್ ಸಾಲಮೋನ್ ಎನ್ಥ್ರೋನ್ಡ್ ಅಂಡ್ ಕ್ರೌನ್ಡ್. ಕೊನೆಗೆ ಈ ಅಧ್ಯಾಯದ ಮುಕ್ತಾಯ ಹೇಗಾಗುತ್ತಂದ್ರೆ, ಈ ಸಿಂಹಾಸನಾಧೀಶನಾದಂತ ಅರಸನ ಕಿರೀಟ ಧಾರಣೆ ಅಂತ ಹೇಳ್ತಾರೆ. ರಾಜನಾಗಿ ಅಧಿಕಾರಪೂರ್ವಕವಾಗಿ ಆತನು ಸಿಂಹಾಸನಾರೋಹಣ ಮಾಡಿದಾಗ ಕಿರೀಟವನ್ನ ಧರಿಸಿ, ಬಹುಶಃ ಆತನ ತಾಯಿ ಧರಿಸಿರಬಹುದು, ನಮಗೆ ಗೊತ್ತಿಲ್ಲ. ಅದು ವಿಧಾನ, ಒಂದು ಪದ್ಧತಿ, ಅದನ್ನ ಹೇಳ್ತಾಳೆ. ಹೀಗೆ ಇಡೀ ಅಧ್ಯಾಯ ಸಂಕ್ಷಿಪ್ತವಾದ ಸಾರಾಂಶ ಇದು. ಆಕೆ ನೋಡಿದಂತ ದೃಶ್ಯಗಳು, ಕಂಡಂತ ಕನಸಿನಲ್ಲಿ, ತನ್ನ ಊಹೆಯಲ್ಲಿ ಆಕೆಯ ಬಯಕೆಯನ್ನ ತೋರಿಸುವಂತ ವಿಷಯಗಳು. ಈಗ ನಮಗೆ ಬೇಕಾದಂತ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನಾವು 1ರಿಂದ 4ರ ತನಕ ನಾವು ಓದುವಾಗ ಏನು ಓದಿದ್ದೇವೆ ಅಲ್ಲಿ? 1ರಿಂದ 4ರ ತನಕ ನಾನು ಹುಡುಕಿದನು, ನನಗೆ ಸಿಗಲಿಲ್ಲ, ನಂತರ ಸಿಕ್ಕನು ಅಂತ ಹೇಳ್ತಾಳೆ. 1ರಿಂದ 3ರ ತನಕ ದ ಮೇಡನ್ ಸರ್ಚಸ್ ಫಾರ್ ಹರ್ ಬಿಲವರ್ಡ್ and she could not find him. Later she finds him. ಆಮೇಲೆ ತನ್ನ ಪ್ರಿಯಕರನನ್ನು ಕಂಡುಕೊಂಡ ನಂತರ ಆಕೆ ಮಾಡಿದಂತ ಒಂದು ಕ್ರಿಯೆ ತುಂಬಾ ಆಸಕ್ತಿಯನ್ನ ಕೆರಳಿಸುವಂತದ್ದಾಗಿದೆ. ಏನು ಆಕೆ ಮಾಡಿದ್ದು ಅಂದ್ರೆ 4ನೇ ವಚನದ ಕೊನೆ ಭಾಗ, ನನ್ನ ಪ್ರಾಣ ಪ್ರಿಯನನ್ನು ಕಂಡುಕೊಂಡು ಬಿಡದೆ ಆತನನ್ನ ಹಿಡಿದುಕೊಂಡೇ ಹೋದೆನು ಅಂತ ಹೇಳ್ತಾಳೆ. ಬಿಡದೆ ಆತನನ್ನು ಅಂದ್ರೆ ನನ್ನ ಪ್ರಿಯಕರನನ್ನ ಹಿಡ್ಕೊಂಡೇ ಹೋದೆನು ಅಂತ ಹೇಳ್ತಾಳೆ. ಆಕೆಯ ಪ್ರೀತಿಯ ಒಂದು ಆಳವನ್ನ ನಾವಲ್ಲಿ ನೋಡಬಹುದು. ಏನ್ ಹೇಳ್ತಾಳೆ? ವೆನ್ ಶಿ ಫೌಂಡ್ ಹಿಮ್ ಶಿ ಹೆಲ್ಡ್ ಹಿಮ್ ಅಂಡ್ ವುಡ್ ನಾಟ್ ಲೆಟ್ ಹಿಮ್ ಗೋ. ತನಗೆ ಸಿಕ್ಕಿದ ತನ್ನ ಪ್ರಿಯನನ್ನ ಮತ್ತೆ ಕಳಕೊಳ್ಳಬಾರದು ಎನ್ನುವಂತ ಉದ್ದೇಶದಿಂದ ಬಲವಾಗಿ ಆತನನ್ನ ಹಿಡಿದುಕೊಂಡಳು. ತನ್ನ ಕೈ ಜಾರಿ ಹೋಗದಂತೆ, ತನ್ನಿಂದ ದೂರ ಹೋಗದಂತೆ ಹಿಡಿದುಕೊಂಡಳು ಅಂತ ಹೇಳ್ತಾಳೆ. ಇದು ನಿಜ. ಸಭೆ ಅಥವಾ ಒಬ್ಬ ವಿಶ್ವಾಸಿಗೂ ಕ್ರಿಸ್ತನಿಗೆ ಇರುವಂತಹ ಸಂಬಂಧ
ಅನೇಕ ಸಾರಿ ನಾವು ತಿಳಿದು ಅಥವಾ ತಿಳಿಯದೆ ನಾವು ಕ್ರಿಸ್ತನ ಮೇಲಿಂದ ನಮ್ಮ ದೃಷ್ಟಿಯನ್ನ ಪಕ್ಕಕ್ಕೆ ತಪ್ಪಿಸಿದಾಗ, ಇಹಲೋಕವನ್ನು ನೋಡಿದಾಗ, ಅಥವಾ ಆತನ ಬಗ್ಗೆ ಒಂದು ಅಲಕ್ಷ್ಯ ಸ್ವಭಾವವನ್ನ ನಾವು ತೋರುವಾಗ ಕರ್ತನು ಅಥವಾ ಸ್ವಾಮಿಯು ನಮ್ಮಿಂದ ದೂರವಾಗುವಂತ ಅನುಭವ ನಮಗೆ ಸ್ವಲ್ಪ ಸಮಯದ ನಂತರ ಗೊತ್ತಾಗುತ್ತೆ. ಓ, ಐ ಮಿಸ್ಡ್ ಹಿಮ್, ನಾನು ನನ್ನ ಕರ್ತನಿಗೆ ದೂರವಾಗಿದ್ದೇನೆ, ಆತನ ಸಾನ್ನಿಧ್ಯವನ್ನ ಕಳಕೊಂಡಿದ್ದೇನೆ, ಆತನ ಸಂಬಂಧ, ನನಗೂ ಕರ್ತನಿಗೂ ಇರುವಂತ ಸಂಬಂಧ ಕಡಿದು ಹೋಗಿದೆ ಎಂಬ ಅನುಭವ ವೈಯಕ್ತಿಕವಾಗಿ ನಮ್ಮೆಲ್ಲರಿಗೂ ಆಗುವಂತ ಒಂದು ಸಂದರ್ಭ ಬಂದೇ ಬರುತ್ತೆ. ಒಬ್ಬ ವಿಶ್ವಾಸಿಯ ಜೀವನದಲ್ಲಾಗಿರಬಹುದು, ಸಭೆಯ ಜೀವನದಲ್ಲಾಗಿರಬಹುದು, ಕರ್ತನ ಪ್ರಸನ್ನತೆಯನ್ನು, ಆತನ ಉಪಸ್ಥಿತಿ, ಅದನ್ನ ನಾವು ಕಳ್ಕೊಳ್ಳುವಂತ ಒಂದು ಅನುಭವ ಬರುತ್ತೆ ಪ್ರಿಯರೇ. ಅದನ್ನೇ ನಾವು ಈ ಕನ್ನಿಕೆಯ ಅನುಭವದಿಂದ ಕಲಿಯಬಹುದು. ಇದರಲ್ಲಿ ಕೆಲವಾರು ಹಂತಗಳಿವೆ, ನಾನು ಅದನ್ನು ಹೇಳ್ತೇನೆ. ದಯವಿಟ್ಟು ನೀವು ನೋಟ್ ಮಾಡಿಕೊಡೋದಾದ್ರೆ ನೋಟ್ ಮಾಡ್ಕೊಳ್ಳಿ. ಕೆಲವು ಹಂತಗಳು ಅಂದ್ರೆ, ತನ್ನ ಪ್ರಿಯನನ್ನ ಕಂಡುಕೊಳ್ಳುವ ಆ ಪ್ರಯತ್ನದಲ್ಲಿ ಆಕೆ ದಾಟಿ ಬಂದಂತ ಕೆಲವು ಹಂತಗಳು. ದೇರ್ ಆರ್ ಸಮ್ ಸ್ಟೆಪ್ಸ್ ಆಫ್ ದಿ ಮೇಡನ್ಸ್ ಪ್ರೋಗ್ರೆಸ್ ಟುವರ್ಡ್ಸ್ ಹರ್ ಬಿಲವರ್ಡ್. ತನ್ನ ಪ್ರಿಯನ ಬಗ್ಗೆ ಆಕೆ ಹುಡುಕುವ ಪ್ರಯತ್ನದಲ್ಲಿ ಆಕೆ ದಾಟಿದಂತ ಕೆಲವು ಹೆಜ್ಜೆಗಳು, ಹಂತಗಳು ಅಂತ ಹೇಳ್ಬೋದು. ನಂಬರ್ 1, ಶಿ ಲವ್ಡ್ ಹಿಮ್. ದಟ್ ಇಸ್ ನಂಬರ್ 1. ಆಕೆ ಆತನನ್ನು ಪ್ರೀತಿಸಿದಳು. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದ್ದಾನೆ, ಲೋಕವನ್ನೆಲ್ಲ ಪ್ರೀತಿಸಿದ್ದಾನೆ. ಆ ಪ್ರೀತಿಯನ್ನ ತೋರಿಸುವುದಕ್ಕಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಹೂಣಲ್ಪಟ್ಟು ಮೂರನೇ ದಿನ ಎದ್ದು ಬಂದಿದ್ದಾನೆ. ಆತನು ಜೀವವುಳ್ಳ ದೇವರು. ಆತನನ್ನು, ಆತನ ಶಿಲುಬೆಯ ಮರಣವನ್ನು ನಂಬಿದಂಥವರಿಗೆ ತನ್ನ ಪ್ರೀತಿಯನ್ನ ಅನುಭವಿಸುವಂತ ಅವಕಾಶ ಕೊಡುತ್ತಾನೆ. ಆ ರೀತಿ ಅನುಭವಿಸಿದಂತ ಪ್ರತಿ ವ್ಯಕ್ತಿಯು, ಪ್ರತಿ ವಿಶ್ವಾಸಿಯು, ಪ್ರತಿ ಸಭೆಯು ಆತನ ಪ್ರೀತಿಯಲ್ಲಿ ಬಂಧಿ ಆಗುತ್ತಾರೆ. ದೇ ವಿಲ್ ಫಾಲ್ ಇನ್ ಲವ್ ವಿತ್ ಜೀಸಸ್. ಏನ್ರಿ, ಯೇಸುವಿನ ಪ್ರೀತಿಯನ್ನು ಆಳವಾಗಿ ಅರ್ಥ ಮಾಡಿಕೊಂಡಂತ, ಅನುಭವಿಸಿದಂತ ಯಾವುದೇ ವಿಶ್ವಾಸಿ ಆತನ ಪ್ರೀತಿಯಲ್ಲಿ ಬಿದ್ದು ಬಿಡ್ತಾರೆ. ಏನ್ರಿ, ಹಾಗಾಗಿ ಫಸ್ಟ್ ಶಿ ಲವ್ಡ್ ಹಿಮ್. ಅದಕ್ಕಾಗಿ ಹಗಲು ರಾತ್ರಿ ತನ್ನ ಮನಸ್ಸಿನಲ್ಲಿ ಬರುವಂತ ಎಲ್ಲ ಆಲೋಚನೆಗಳು, ಎಲ್ಲವೂ ಸಹ ವಿಚಾರಗಳೆಲ್ಲವೂ ತನ್ನ ಪ್ರಿಯನ ಸುತ್ತಲೂ ಸುತ್ತುತ್ತಾ ಇವೆ. ಅದಕ್ಕಾಗಿ ಆಕೆ ಫಸ್ಟ್ ಶಿ ಲವ್ಡ್ ಹಿಮ್. ಆ ಪ್ರೀತಿ ಏನ್ ಮಾಡುತ್ತಂದ್ರೆ, ತನ್ನ ಪ್ರಿಯನಿಗಾಗಿ ಹುಡುಕುವಂತೆ ಅವಳನ್ನ ಬಲವಂತ ಮಾಡುತ್ತೆ. ವೆನ್ ಯು ಹ್ಯಾವ್ ಲವ್ ಟುವರ್ಡ್ಸ್ ಜೀಸಸ್, ಇಟ್ ವಿಲ್ ಮೇಕ್ ಯು ಟು ಸೀಕ್ ಹಿಮ್. ಆತನನ್ನು ಹುಡುಕುವುದಕ್ಕೆ, ಆತನ ಸಂಗಡ ಇರುವುದಕ್ಕೆ ನಿನಗೆ ಪ್ರೇರಣೆಯನ್ನು ಕೊಡುತ್ತದೆ. ಯಾವುದು? ಯೇಸುವಿನ ಪ್ರೀತಿ. ಅಷ್ಟೇ ಹೊರತು ಬೇರೆ ಇನ್ನೇನಲ್ಲ. ನಾವು ಕ್ರಿಸ್ತನನ್ನು ಹುಡುಕುವುದಕ್ಕೆ, ಕ್ರಿಸ್ತನ ಜೊತೆಲಿ ಇರುವುದಕ್ಕೆ ಬಯಸುವ ಕಾರಣವೇನೆಂದರೆ, there is only one reason why we do all these things. That is, we love him because we understood his love on the cross. We experienced his love. We have tasted his love. So we love him. In return, we love him. And also, because we love him, we seek him. ಆತನನ್ನು ನಾವು ಹುಡುಕುತ್ತೇವೆ. Then next, she sought him, ಅಂದ್ರೆ ಆತನನ್ನು ಹುಡುಕಿದಳು ಅಥವಾ ಬಯಸಿದಳು. ನೆಕ್ಸ್ಟ್ ಏನಂತಂದ್ರೆ, she found him not. ಕೆಲವು ಸಾರಿ ನಾವು ಹುಡುಕುವ ವಿಧಾನ ಸರಿಯಾಗಿ ಇಲ್ಲದೆ ಇರುವಾಗ, ತಮಿಳಲ್ಲಿ ಒಂದು ಹಳೆಯ ಹಾಡಿದೆ. ಸಾರಾ ನವರೋಜಿ ಎಂಬುವಂತವರು, ದೇವರ ಮಗಳು, ಹಿರಿಯರವರು, ಅವ್ರು ಹಾಡಿದಂತ, இயேசுவை நான் எங்கே பார்க்கிறேன், அவர் பேசுவதை நான் எங்கே கேட்கலாம். அவர் இருக்கிற இடம் எங்கே இருக்கு, அவர் பேசுகிற பேசி நான் எப்படி கேட்பேன் அப்படின்ட்டு சொல்லப்பட்டிருக்கு அந்த பாட்டுல. இயேசுவை நாம் எங்கே பார்க்கலாம், அவர் பேசுவதை நாம் எங்கே கேட்கலாம். ಬ್ಯೂಟಿಫುಲ್ ಹಾಡು, ಅದು ಹಳೇ ಹಾಡು. ಅದು ಬಯಕೆ, ಈ ಕನ್ನಿಕೆಯ ಬಯಕೆ. ಸರಿ, ಹುಡುಕ್ತಾಳೆ, ಸಿಕ್ಕೋದಿಲ್ಲ. ಬೀದಿಗೆ ಬಂದು, ಮನೆ ಬಿಟ್ಟು ಬೀದಿಗೆ ಬಂದು ಎಲ್ಲಾ ಕಡೆಗಳಲ್ಲಿ ಹುಡುಕ್ತಾಳೆ, ಆದ್ರೆ ಆತನನ್ನ ಕಂಡುಕೊಳ್ಳಲಿಲ್ಲ.
ಆಮೇಲೆ ಆಕೆ ಹುಡುಕಾಟಕ್ಕೆ ನಿರುತ್ಸಾಹ, ನಿರಾಶೆ ಸಿಗಲಿಲ್ಲ. ಶಿ ವಾಸ್ ನಾಟ್ ಡಿಸಪಾಯಿಂಟೆಡ್. ವೆನ್ ಯು ಸೀಕ್ ಜೀಸಸ್ ವಿತ್ ಎ ಜೆನ್ಯುನ್ ಹಾರ್ಟ್, ಹಿ ವಿಲ್ ನಾಟ್ ಡಿಸಪಾಯಿಂಟ್ ಯು, ಮೈ ಬ್ರದರ್, ಮೈ ಸಿಸ್ಟರ್. ನಮ್ಮ ಹುಡುಕಾಟ ಪ್ರಾಮಾಣಿಕವಾಗಿರ್ಬೇಕು. ನಮ್ಮ ಹೃದಯದ ಬಯಕೆ ಯಥಾರ್ಥವಾಗಿರಬೇಕು. ಹಾಗಿರುವಾಗ ತನ್ನನ್ನು ಹುಡುಕುವ ಹೃದಯ, ಮನಸ್ಸು, ವ್ಯಕ್ತಿ ಯಾರೇ ಆಗಿದ್ರು, ಎಲ್ಲೇ ಇದ್ರು, ಅವರೆಷ್ಟು ಚಿಕ್ಕವರಾದ್ರೂ ದೊಡ್ಡವರಾದ್ರೂ, ಕರ್ತನು ತನ್ನನ್ನು ತಾನು ಅಂಥವರ ಮುಂದೆ ಪ್ರತ್ಯಕ್ಷಪಡಿಸಿಕೊಳ್ಳುತ್ತಾನೆ. ಜೀಸಸ್ ವಿಲ್ ಡೆಫಿನೆಟ್ಲಿ ವಿಸಿಟ್ ಸಚ್ ಪೀಪಲ್ ಹೂ ಸೀಕ್ ಹಿಮ್ ವಿತ್ ಜೆನ್ಯುವನ್ ಲವ್. ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಟು ದಿಸ್ ಮೇಡನ್. ಆಮೇಲೆ ಫೈನಲಿ ಶಿ ಫೌಂಡ್ ಹಿಮ್. ಆಕೆ ಆತನನ್ನು ಕಂಡುಕೊಳ್ತಾಳೆ. ಈ ಕಂಡುಕೊಂಡ ನಂತರ ಈ ಈ ಈ ಏನು ಹೇಳೋದು, ಆತನಿಂದ ದೂರವಾದಂತ ಅನುಭವ ಇದೆಯಲ್ಲ, ಅದು ಆಕೆಯನ್ನ ಬಹಳ ದುಃಖಕ್ಕೆ, ಭಯಕ್ಕೆ ಒಳ ಮಾಡಿತ್ತು. ಅಯ್ಯೋ, ನನ್ನ ಕರ್ತನಿಂದ ದೂರವಾದ್ರೆ ನನ್ನ ಸ್ಥಿತಿ ಹೇಳೋದು ಬೇಡಪ್ಪ, ಎಷ್ಟು ಚಡಪಡಿಸ್ಬಿಟ್ಟೆ. ಆತನ ಇಲ್ಲದೇ ಇರುವಂತ ಜೀವನ, ಆತನಿಗೆ ದೂರವಾಗುವಂತ ಜೀವನ, ಅದು ಬೇಡವೇ ಬೇಡ. ಆ ಅನುಭವ ತುಂಬಾ ಕಠಿಣ ಎಂಬ ಅರಿವು ಬಂದ ನಂತರ ಅವಳು ಕರ್ತನನ್ನ ಕಂಡುಕೊಳ್ತಾಳೆ. ಅಂದ್ರೆ ನಾವು ಸಹ ಹಾಗೆ ಕಂಡುಕೊಳ್ತೇವೆ. ನಂತರ ಏನ್ ಮಾಡಿದ್ಲು? ಆತನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಡದೆ ಆತನನ್ನ ನಾನು ಹಿಡಿದುಕೊಂಡೇ ಹೋದೆನು ಅಂತ ಹೇಳಿ 4ನೇ ವಚನದ ಕೊನೆ ಭಾಗ ಹೇಳ್ತಾಳೆ. ಶಿ ಹೆಲ್ಡ್ ಹಿಮ್. ಆಕೆ ಆತನನ್ನು ಹಿಡಿದುಕೊಂಡಳು. ದೆನ್ ಶಿ ಬ್ರಾಟ್ ಹಿಮ್. ಆಕೆ ಆತನನ್ನು ಕರೆತಂದಳು. ನಿನಗೆ ಸಿಕ್ಕಿದ ಕರ್ತನನ್ನ ಯಾವಾಗಲೂ ನಿನ್ನ ಜೊತೆಯಲ್ಲಿ, ನಿನ್ನ ಮುಂದೆ ಇಟ್ಕೋಬೇಕು. ನೀನು ನಾನು ಯಾರೇ ಆಗಲಿ, ಕರ್ತನ ಸಹವಾಸ, ಆತನ ಅನ್ಯೋನ್ಯತೆ, ಆತನೊಂದಿಗೆ ನಮಗಿರುವ ಸಂಬಂಧದ ವಿಷಯದಲ್ಲಿ ನಾವು ಅಜಾಗರೂಕರಾಗಿ ಅಲಕ್ಷ್ಯವಾಗಿರುವಂತ ಮನಸ್ಸಿನವರಾಗಿದ್ರೆ, ದೇರ್ ಈಸ್ ಅ ಚಾನ್ಸ್ ಟು ಲೂಸ್ ಹಿಮ್. ಆತನನ್ನ ಕಳ್ಕೊಳ್ಳುವ ಅವಕಾಶವಿದೆ. ಆದ್ರಿಂದ ಆತನ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಇಂಟ್ರೆಸ್ಟಿಂಗ್ ಏನಂತಂದ್ರೆ, ಜೀಸಸ್ ಮಸ್ಟ್ ಬಿ ಹೆಲ್ಡ್. ಆತನ್ನ ನೀನು ಹಿಡ್ಕೋಬೇಕು. ಆತನ ನಮ್ಮನ್ನು ಹುಡುಕೊಂಡು ನಮಗಾಗಿ ಮನುಷ್ಯನಾಗಿ ಲೋಕಕ್ಕೆ ಬಂದನು. ನಾವ್ಯಾರು ಕೇಳಲಿಲ್ಲ. He took initiate to come over here and to die for you and for me. ಅಲ್ವೇ? ನಮ್ಮನ್ನು ಪ್ರೀತಿಸಿದನು, ನಮ್ಮನ್ನು ಕೇಳಿ ಪ್ರೀತಿಸಲಿಲ್ಲ. ಇದೆಲ್ಲವನ್ನ ವಿದೌಟ್ ಎನಿ ರಿಸರ್ವೇಶನ್ he did for you and for me. So after understanding and experiencing his love, his compassion, his care towards you and me, ನಮ್ಮ ಬಗ್ಗೆ ಆತನಿಗಿರುವಂತ ಕಾಳಜಿ, ಆ ಪ್ರೀತಿ, ಇದೆಲ್ಲವನ್ನ ನಾವು ಅರ್ಥ ಮಾಡಿಕೊಂಡ ನಂತರ ಯಾವುದೇ ಪರಿಸ್ಥಿತಿಯಲ್ಲಿ ಆತನನ್ನು ಬಿಡಬಾರದು, ಆತನಿಗೆ ದೂರವಾಗಬಾರದು ಎಂಬ ಆ ಸತ್ಯ ಒಬ್ಬ ವಿಶ್ವಾಸಿಗೆ ಗೊತ್ತಾಗತ್ತೆ. ಯಾವಾಗ ನಾವು ಕ್ರಿಸ್ತನಿಗೆ ದೂರವಾಗ್ತೀವೋ, ಆತನ ಸಾನ್ನಿಧ್ಯಕ್ಕೆ ದೂರವಾಗ್ತೀವೋ, ಆತನ ಪ್ರಸನ್ನತೆಗೆ ದೂರವಾಗ್ತೀವೋ, ಆಗ ನಮ್ಮ ಮನಸ್ಥಿತಿ, ನಮ್ಮ ಆತ್ಮಿಕ ಸ್ಥಿತಿ ಹೇಗಿರುತ್ತೋ ನಮಗೆ ಗೊತ್ತಿದೆ. ಹಾಗಾಗಿ ಆತನ ಬೆಲೆ ಗೊತ್ತಾಗುತ್ತೆ. ನಾವು ಕಳ್ಕೊಂಡಾಗ, ಯಾವುದೇ ಒಂದು ಅಮೂಲ್ಯವಾದ ವಸ್ತುವನ್ನಾಗ್ಲಿ, ವ್ಯಕ್ತಿಯನ್ನಾಗ್ಲಿ ನಾವು ದೂರ ಮಾಡಿದಾಗ, ಅವರಿಗೆ ದೂರವಾಗಿ ಹೋದಾಗ, ನಮ್ಮಿಂದ ಅವರು ದೂರವಾದಾಗ ಅವರ ಬೆಲೆ ನಮಗೆ ಗೊತ್ತಾಗುತ್ತೆ ಅಲ್ವೇ? ಮತ್ತೆ ಚಡಪಡಿಸ್ತೀವಿ. ಅವರನ್ನ ಯಾಕೆ ಕಳ್ಕೊಂಡು ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟು ಮತ್ತೆ ಅವರ ಸಹವಾಸಕ್ಕಾಗಿ, ಅವರ ಸಂಬಂಧವನ್ನ ನಾವು ಮತ್ತೆ ಪುನರುದ್ಧರಣೆ ಮಾಡುವುದಕ್ಕೆ ನಾವು ಪ್ರಯತ್ನಿಸ್ತೇವೆ. ಅದನ್ನೇ ಈಕೆ ಮಾಡಿದ್ಲು. ಅದರಿಂದ ಸಿಕ್ಕಿದಾಗ ಆತನ ಬೆಲೆಯನ್ನು ಕಂಡುಕೊಂಡಂತ ಈಕೆ ಆತನನ್ನ ಬಿಡ್ಲಿಲ್ಲ, ಗಟ್ಟಿಯಾಗಿ ಹಿಡಿಕೊಂಡ್ಳು, ತನ್ನ ಮನೆಗೆ ಕರ್ಕೊಂಡು ಹೋದ್ಲು. ಜೀಸಸ್ ಮಸ್ಟ್ ಬಿ ಹೆಲ್ಡ್. ಕ್ರಿಸ್ತನು ಬಲವಾಗಿ ಹಿಡಿಯಲ್ಪಡಬೇಕು ವಿಶ್ವಾಸಿಯಿಂದ, ಸಭೆಯಿಂದ. ನೋಡ್ರಿ, ಲವೋದಿಕೆಯ ಸಭೆಯ ಪರಿಸ್ಥಿತಿ ಹೇಗಿದೆ. ಪ್ರಕಟಣೆ ಗ್ರಂಥದಲ್ಲಿ ಹೊರಗಿದ್ದಾನೆ. ಈಗೋ ನಾನು ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ ನಾನು ಒಳಗಡೆ ಬರ್ತೇನೆ. ಎಂತ ದುಸ್ಥಿತಿ! ಯೇಸು ಸ್ವಾಮಿ ಎಷ್ಟು ಕನಿಕರವುಳ್ಳವರು. ಈ ಸಭೆ, ಲವೋದಿಕೆಯ ಸಭೆ ಕ್ರಿಸ್ತನನ್ನ ದೂರ ಮಾಡಿಕೊಂಡಿದೆ, ಆತನನ್ನು ಹಾಕಿದೆ, ಆತನ ಸಹವಾಸದಿಂದ ದೂರವಾಗಿದೆ ಈ ಸಭೆ. ಆದ್ರೂ ಸಭೆ ನಡೀತಾ ಇದೆ. ಎಷ್ಟು ವೈಚಿತ್ರ, ಎಷ್ಟು ವಿಚಾರಕರವಾದ ವಿಷಯ. ಅದರಿಂದ ನಾವು ಆತನ ಹಿಡ್ಕೊಳ್ಬೇಕು. ಹಿ ವಿಲ್ ಗೋ ಅನ್ಲೆಸ್ ಯು ಹೋಲ್ಡ್ ಹಿಮ್. ಆತನನ್ನು ಹಿಡಿದುಕೊಳ್ಳದೆ ಇದ್ರೆ, ಆತನ ಬೆಲೆಯನ್ನ ನೀನು ಅರ್ಥ ಮಾಡಿಕೊಳ್ಳದೆ ಇದ್ರೆ, ನಿನ್ನಿಂದ ಆತನ ದೂರವಾಗ್ತಾರೆ. ಪ್ರಿಯ ಸಹೋದರನೇ, ಸಹೋದರಿ, ಸಭೆ
ಬಿ ಕೇರ್ಫುಲ್. ದುಃಖಕರವಾದ ವಿಷಯ ಅಂದರೆ ಬಹಳಷ್ಟು ಸಭೆಗಳು, ಬಹಳಷ್ಟು ವ್ಯಕ್ತಿಗಳು, ಕ್ರೈಸ್ತ ಸಮುದಾಯದಲ್ಲಿ ನಾವು ಈ ಪರಿಸ್ಥಿತಿಯನ್ನು ನೋಡುತ್ತೇವೆ. ಕ್ರಿಸ್ತನಿಗೆ ದೂರವಾಗಿದ್ದು ಸಹ ಕ್ರಿಸ್ತೀಯ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ದೇ ಡೂ ಆಲ್ ಕೈಂಡ್ಸ್ ಆಫ್ ಕ್ರಿಶ್ಚಿಯನ್ ಆಕ್ಟಿವಿಟೀಸ್ ವಿದೌಟ್ ಕ್ರೈಸ್ಟ್. ಇಟ್ಸ್ ವೆರಿ ಪ್ಯಾಥೆಟಿಕ್. ದಟ್ ಶುಡ್ ನಾಟ್ ಹ್ಯಾಪನ್. ಜೀಸಸ್ ಈಸ್ ವಿಲ್ಲಿಂಗ್ ಟು ಬಿ ಹೆಲ್ಡ್. ಯೇಸು ನಾವು ಆತನ್ನು ಹಿಡಿದುಕೊಳ್ಳಬೇಕೆಂದು ಬಯಸುತ್ತಾನೆ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಮಗೆ ಸಿಗುವುದಕ್ಕೂ ಸಹ ಆತನು ಪ್ರಯತ್ನ ಪಡುತ್ತಾನೆ. ನಾವು ಹುಡುಕುವುದಾದ್ರೆ ಹುಡುಕಿರಿ, ಸಿಕ್ಕುವುದು ಅಲ್ವೇ? ತಟ್ರಿ. ಹೌದು, ದೇವರಿಗಾಗಿ ಹುಡುಕುವಾಗ, ಕರ್ತನಿಗಾಗಿ ಹುಡುಕುವಾಗ, ನಿನ್ನ ಹುಡುಕಾಟ ನ್ಯಾಯವಾಗಿರುವಾಗ, ಯಥಾರ್ಥವಾಗಿರುವಾಗ ಖಂಡಿತವಾಗಿ ನಿನ್ನ ಹುಡುಕಾಟಕ್ಕೆ ನಿರುತ್ಸಾಹವಾಗುವುದಿಲ್ಲ. ಸೊ ಜೀಸಸ್ ಈಸ್ ವಿಲ್ಲಿಂಗ್ ಟು ಬಿ ಹೆಲ್ಡ್, ಈಸ್ ನಾಟ್ ಟ್ರೈಂಗ್ ಟು ಎಸ್ಕೇಪ್ ಅಸ್. ನಮ್ಮಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತೇಳಿ ಯಾವತ್ತೂ ನಮ್ಮ ಕರ್ತನ ಬಯಸುವುದಿಲ್ಲ. ದಟ್ಸ್ ರಿಯಲಿ ಎಂಕರೇಜ್ ಅಲ್ವೇ? ಏನೋ ತಪ್ಪು ಮಾಡಿಬಿಟ್ಟು, ನಮ್ಮ ತಪ್ಪಿನಿಂದ ನಾವು ಕರ್ತನಿಗೆ ದೂರವಾಗಿಬಿಟ್ಟು, ಕರ್ತ ನಮ್ಮನ್ನು ಬಿಟ್ಟು ದೂರ ಹೋದ ಅಲ್ವೇ? ದೇವರ ಬಳಿಗೆ ಬನ್ನಿರಿ, ಆತ ನಿಮ್ಮ ಬಳಿಗೆ ಬರುತ್ತಾನೆ. ಇಫ್ ಯು ಸೀಕ್ ಹಿಮ್ ಯು ವಿಲ್ ಫೈಂಡ್ ಹಿಮ್. ನೀನು ಆತನ ಹುಡುಕಿದ್ರೆ ನೀನು ಸಿಗ್ತಾನೆ. ಆ ಸತ್ಯ, ಆ ಸಾರಾಂಶ, ಆ ಸಂದೇಶ ಈ ಕನ್ನಿಕೆ ನಮಗೆ ಕೊಡ್ತಾಳೆ. ಮತ್ತೆ ಅಷ್ಟೇ ಅಲ್ಲ, ಜೀಸಸ್ ಕ್ಯಾನ್ ಬಿ ಹೆಲ್ಡ್, ವಿ ಕ್ಯಾನ್ ಗ್ರಾಸ್ಪ್ ಹಿಮ್ ಬೈ ಫೇತ್. ಆತ ನನಗೆ ಸಿಕ್ಕಿದ್ದಾನೆ ಅಥವಾ ಇಲ್ವಾ ಎನ್ನುವ ಅನುಭವ ಬೇರೆ ಯಾರು ಹೇಳಬೇಕಾಗಿಲ್ಲ, ಪ್ರಸಂಗ ಮಾಡಬೇಕಾಗಿಲ್ಲ, ಯಾವುದೋ ಬೈಬಲ್ ಸ್ಟಡಿಯಿಂದ ನಮಗೆ ಗೊತ್ತಾಗಬೇಕಾಗಿಲ್ಲ. ಇಟ್ ಇಸ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್, ವೆದರ್ ಯು ಆರ್ ಹೋಲ್ಡಿಂಗ್ ಯುವರ್ ಬಿಲವರ್ಡ್ ಆರ್ ನಾಟ್. ಏನ್ರಿ? Jesus can be held. We can grasp him by faith. ಆತನು ನಿನ್ನ ಜೊತೆಯಲ್ಲಿದ್ದಾನೆ, ನಿನ್ನೊಳಗಿದ್ದಾನೆ, ನಿನ್ನೊಂದಿಗಿದ್ದಾನೆ. ನಿನ್ನ ಸಹವಾಸ, ಅನ್ಯೋನ್ಯತೆಯಲ್ಲಿ, ಒಳ್ಳೆಯ ಸಂಬಂಧದಲ್ಲಿ ಇದ್ದೇವೆ ಎಂದು ನಾವು ಗ್ರಹಿಸಬಹುದು. ವಿ ಕ್ಯಾನ್ ಗ್ರಾಸ್ಪ್ ಹಿಮ್. ಕೊರಿಂಥ ಪತ್ರಿಕೆ 2 ಕೊರಿಂಥ 13:5 ಕ್ರಿಸ್ತನು ನಿಮ್ಮಲ್ಲಿದ್ದಾನೆಯೋ ಇಲ್ಲವೋ ನಿಮ್ಮನ್ನು ನೀವೇ ಪರೀಕ್ಷಿಸಿ ತಿಳಿದುಕೊಳ್ಳಿರಿ. ಏನು? ಕ್ರಿಸ್ತನು ನಿಮ್ಮೊಳಗೆ ಇದ್ದಾನೆಂದು ನಿಮಗೆ ಗೊತ್ತಿಲ್ವೇ? ಆರ್ ಯು ನಾಟ್ ಶೂರ್ ದಟ್ ವೆದರ್ ಕ್ರೈಸ್ಟ್ ಈಸ್ ಇನ್ ಯು ಆರ್ ನಾಟ್? ಇಫ್ ಹಿ ಇಸ್ ನಾಟ್ ಇನ್ ಯು, ಯು ಆರ್ ಯೂಸ್ಲೆಸ್. ನೀವು ದೌರ್ಭಾಗ್ಯರೇ ಎಂಬುದಾಗಿ ಹೇಳುತ್ತಾನೆ ಪೌಲ. ಅದರಿಂದ ಪ್ರಿಯರೇ, so Jesus can be held, we can grasp him by faith, and finally Jesus himself must be held. ಯೇಸುವನ್ನ ಹಿಡ್ಕೋಬೇಕು. ಅಲೋ, ಯೇಸುವನ್ನ ಹಿಡ್ಕೋಬೇಕ್ರಿ. ಯೇಸುವನ್ನ ಹಿಡ್ಕೋಬೇಕೆ ವಿನಃ ಒಂದು ಧಾರ್ಮಿಕವಾದಂತ ಉಪದೇಶವನ್ನಲ್ಲ, ಧಾರ್ಮಿಕವಾದಂತ ಒಂದು ಸಿದ್ಧಾಂತವನ್ನು ಅಲ್ಲ. ಅಷ್ಟೇ ಅಲ್ಲ, ಯಾವುದೋ ಧಾರ್ಮಿಕವಾದ, ಮತ ಸಂಬಂಧವಾದ ಸಭೆಯ ಸಂಪ್ರದಾಯಗಳನ್ನು ಹಿಡ್ಕೊಂಡು ನೇತಾಡ್ತಾ ಇದ್ದಾರೆ ಇವತ್ತು. ಕ್ರಿಸ್ತನಿಗಿಂತಲೂ, ಆತನ ಸಜೀವ ವಾಕ್ಯಕ್ಕಿಂತಲೂ, ಸತ್ಯಕ್ಕಿಂತಲೂ ಅವರಿಗೆ ಸಂಪ್ರದಾಯಗಳೇ ಮುಖ್ಯ. ಅದಕ್ಕೋಸ್ಕರ ಕ್ರಿಸ್ತನನ್ನು ಸಹ ದೂರ ಇಡ್ತಾರೆ ಬೇಕಾದ್ರೆ. ದೇ ಗಿವ್ ಇಂಪಾರ್ಟೆನ್ಸ್ ಟು ದ ಟ್ರೆಡಿಷನ್ಸ್ ಅಂಡ್ ಕ್ರೀಡ್ ಅಂಡ್ ಸೆರೆಮನಿ, ಕಾರ್ಯಕ್ರಮಗಳು. ದಟ್ ಇಸ್ ಇಂಪಾರ್ಟೆಂಟ್ ಫಾರ್ ದೆಮ್, ನಾಟ್ ಕ್ರೈಸ್ಟ್. ಎಷ್ಟು ವಿಚಾರಕರವಾದ. ಆದ್ರಿಂದ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್ so that we will not lose him. Jesus himself must be held, not merely a creed or tradition or ceremony. ಮತ್ತೆ ಈಗ 5ನೇ ವಚನದಲ್ಲಿ ಆಕೆ ಯೆರೂಸಲೇಮಿನ ಸ್ತ್ರೀಯರಿಗೆ ಏನು ಹೇಳ್ತಾಳೆ? ಕನ್ಯೆಯ ಸಂಗಡಿಗರಿಗೆ ಒಂದು ಉಪದೇಶ ಮಾಡ್ತಾಳೆ. ನೀವು ನಮ್ಮಿಬ್ಬರ ನಡುವೆ, ನನ್ನ ಪ್ರಿಯನಿಗೂ ನನಗೂ ನಡುವೆ ಇರುವಂತ ಸಂಬಂಧದ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಅವಕಾಶ ಇದೆ. ಆದ್ರಿಂದ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ್ರಿ. ಈ ಗಾಢವಾದ ಹತ್ತಿರದ ಸಂಬಂಧ, ನಮ್ಮಿಬ್ಬರ ನಡುವೆ ಇರುವಂತ ಈ ಯಥಾರ್ಥವಾದ ಪವಿತ್ರವಾದ ಸಂಬಂಧವನ್ನ ನೀವು ಅಪಾರ್ಥ ಮಾಡಿಕೊಳ್ಬೇಡ್ರಿ, ತಪ್ಪಾಗಿ ತಿಳ್ಕೊಬೇಡ್ರಿ. ಡು ನಾಟ್ ಮಿಸ್ಅಂಡರ್ಸ್ಟ್ಯಾಂಡ್ ಅವರ್ ಪ್ಯೂರ್ ಲವ್ ಬಿಟ್ವೀನ್ ಮೀ ಅಂಡ್ ಮೈ ಬಿಲವರ್ಡ್ ಎಂದು ಉಪದೇಶ ಮಾಡ್ತಾಳೆ 5ನೇ ವಚನ. ಅದಕ್ಕಾಗಿ ಅವಳ ಇಡೀ ಸ್ಟೇಟ್ಮೆಂಟ್ ಅನ್ನ ನಾವು ಒಂದು ಥೀಮ್ ತರ ನಾವು ಹೇಳೋದಾದ್ರೆ ಈ ರೀತಿಯಲ್ಲಿ ಹೇಳ್ಬೋದು: ಲೆಟ್ ಅವರ್ ಲವ್ ಪ್ರೋಗ್ರೆಸ್ ಅಂಡ್ ಗ್ರೋ. ಲೆಟ್ ಅವರ್ ಲವ್ ಪ್ರೋಗ್ರೆಸ್ ಅಂಡ್ ಗ್ರೋ. ನಮ್ಮ ಪ್ರೀತಿಯು ಅದು ಮುಂದುವರೆದು ಬೆಳೆಯಲಿ.
until it is matured and fruitful. ನಮ್ಮ ಪ್ರೀತಿ ಬೆಳೆದು ಒಂದು ಪ್ರಬುದ್ಧತೆಯನ್ನ ಸೇರುವ ತನಕ, ಅದು ಫಲಕಾರಿಯಾಗಿ ಫಲಭರಿತವಾಗಿ ಇರುವ ತನಕ ನಮ್ಮಿಬ್ಬರ ನಡುವೆ ಇರುವಂತ ಸಂಬಂಧ, ಮೇಕಿಂಗ್ ಎ ಜೆನ್ಯುನ್ಲಿ ಪ್ಲೀಸಿಂಗ್ ರಿಲೇಶನ್ಶಿಪ್. ನಮ್ಮ ಸಂಬಂಧ ಯಾವ ತರದ್ದಂತಂದ್ರೆ ಪ್ರಾಮಾಣಿಕವಾದಂತ, ಒಬ್ಬರನ್ನೊಬ್ಬರು ಬಯಸುವಂತ, ಪ್ರೀತಿಯ ಆಳದಿಂದ ಬೆಳೆಯುತ್ತಾ ಇರುವಂತ, ಪ್ರಬುದ್ಧತೆಗೆ ಸೇರುವ ತನಕ, ಫಲಭರಿತವಾದ ಸಂಬಂಧವಾಗುವ ತನಕ ಅದನ್ನ ಹಾಗೆ ಬಿಡ್ರಿ. ಅದು ಬೆಳೀತಾ ಇದೆ, ಮುಂದುವರಿತಾ ಇದೆ. ಇದರೊಳಗೆ ಇಂಥ ನಮ್ಮ ಸಂಬಂಧವನ್ನ, ಪ್ರಾಮಾಣಿಕವಾದ ನಮ್ಮ ಸಂಬಂಧವನ್ನ ತಪ್ಪಾಗಿ ತಿಳ್ಕೋಬೇಡ್ರಿ. ನೀವು ಯೋಚನೆ ಮಾಡಿದ ರೀತಿಯಲ್ಲಿ ತಪ್ಪಾದ ಕಾರ್ಯ ಯಾವುದು ನಡೀತಾ ಇಲ್ಲ, ತಪ್ಪು ನಡೀತಾ ಇಲ್ಲ ನಮ್ಮಿಬ್ಬರ ನಡುವೆ. ನೋಡಿದ್ರೆ, ಲೈಂಗಿಕವಾಗಿ ಇವರು ಮುಂದುವರೆದಿದ್ದಾರೆ, ಮದುವೆಗೆ ಮೊದಲೇ ಏನೆಲ್ಲ ಮಾಡಿದ್ದಾರೆ ಎನ್ನುವಂತ ತಪ್ಪಾದ ಗ್ರಹಿಕೆ ನಿಮ್ಮಲ್ಲಿ ಬರೋದು ಬೇಡ. ಯಾಕಂದ್ರೆ ನಮ್ಮ ಪ್ರೀತಿ ಪ್ರಾಮಾಣಿಕವಾದದ್ದು. ಅದು ಪ್ರಬುದ್ಧತೆಗೆ ಸೇರುವ ತನಕ ಇದನ್ನು ಹೀಗೆ ಬಿಡ್ರಿ, ಬೆಳೀಲಿ. ಅದು ಮದುವೆಯ ಸಮಯ ಬಂದಾಗ ಪ್ರಬುದ್ಧತೆಯನ್ನ ಸೇರಿ ಆ ಮದುವೆ ಎಂಬ ಸಮಾರಂಭದ ಮೂಲಕ ಅದು ನೆರವೇರುತ್ತದೆ. ಅಲ್ಲಿಯ ತನಕ ನೀವು ಸಹನೆಯಿಂದ ಕಾಯಿರಿ. ತಪ್ಪಾಗಿ ಮನಸ್ಸಿಗೆ ತೋಚದ ಹಾಗೆ ನಮ್ಮ ಸಂಬಂಧದ ಬಗ್ಗೆ ಮಾತಾಡಬೇಡ್ರಿ ಎಂಬ ಉಪದೇಶ ಕನ್ಯೆ ಆ ಯೆರೂಷಲೇಮಿನ ಕನ್ನಿಕೆಯರಿಗೆ ಹೇಳ್ತಾಳೆ. ಅಷ್ಟೇ ಅಲ್ವೇ, ಕೆಲವು ಸಾರಿ ಯೇಸು ಸ್ವಾಮಿಗೂ ನಮಗಿರುವ ಸಂಬಂಧವನ್ನ ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಮಗ್ದಲದ ಮರಿಯಳು ಮತ್ತು ಯೇಸು ಸ್ವಾಮಿಯ ನಡುವೆ ಇರುವಂತಹ ಸಂಬಂಧವನ್ನು ಆ ದಿನಗಳಲ್ಲಿ ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡ್ರು, ತಪ್ಪಾದ ರೀತಿಯಲ್ಲಿ ಮಾತಾಡಿದ್ರು. ಅದು ಇಟ್ ಈಸ್ ಪಾಸಿಬಲ್. ಅದರಿಂದ ಪ್ರಿಯರೇ, ಲೆಟ್ ಅವರ್ ಲವ್ ಪ್ರೋಗ್ರೆಸ್ ಅಂಡ್ ಗ್ರೋ ಅಂಟಿಲ್ ಇಟ್ ಈಸ್ ಮೆಚೂರ್ಡ್ ಅಂಡ್ ಫ್ರೂಟ್ಫುಲ್, ಮೇಕಿಂಗ್ ಎ ಜೆನ್ಯುನ್ಲಿ ಪ್ಲೀಸಿಂಗ್ ರಿಲೇಶನ್ಶಿಪ್. ಅಷ್ಟು ಮಾತ್ರವಲ್ಲ, ಕೊನೆಗೆ ಹೇಳ್ತಾಳೆ, ಡೋಂಟ್ ಲೆಟ್ ಅಸ್ ಗೋ ಟೂ ಫಾಸ್ಟ್. ಡೋಂಟ್ ಲೆಟ್ ಅಸ್ ಗೋ ಟೂ ಫಾಸ್ಟ್. ನೀವು ಅಂದುಕೊಂಡ ಹಾಗೆ ನಾವು ಮುಂದುವರೆದು ದುಡುಕಿ ತಪ್ಪು ಮಾಡುತ್ತೇವೆ ಎನ್ನುವಂತ ಭಯ ನಿಮಗೆ ಬೇಡ. ಅಲ್ಲಿವರೆಗೂ ನಾವು ಬಿಡೋದಿಲ್ಲ, ನಮಗೆ ಆ ಪ್ರಬುದ್ಧತೆ ಇದೆ ಎಂದು ಹೇಳ್ತಾಳೆ. ಎಂತ ಒಂದು ಪ್ರಬುದ್ಧತೆಯ ಉಪದೇಶ ನೋಡ್ರಿ. ಇವತ್ತಿನ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಪ್ರೀತಿ ಎಂಬ ಒಂದು 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 ಕನಸಿನ ಲೋಕದಲ್ಲಿ, ಒಂದು ಭ್ರಮೆಯಲ್ಲಿ ಇರುವಂತ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು, ಯವನಸ್ಥರಾದಂಥವು ತಿಳ್ಕೊಳ್ಳುವಂತ ಒಂದು ಅದ್ಭುತವಾದ ಸಂದೇಶ ಇಲ್ಲಿದೆ ಪ್ರಿಯರೇ. ಆಲೋಚನೆಯಲ್ಲಿ ಪ್ರಬುದ್ಧತೆ ಇಲ್ಲ, ಪ್ರೀತಿಯ ಆಳವನ್ನು ಕಂಡುಕೊಳ್ಳದೆ ದುಡುಕುವಂತ ಒಂದು ಪೀಳಿಗೆ ನಮ್ಮ ಕಣ್ಣು ಮುಂದೆ ಇದೆ. ಅದರ ಮೂಲಕ ಎಷ್ಟೊಂದು ಅನರ್ಥಗಳು ಸಮಾಜದಲ್ಲಿ ಆಗ್ತಾ ಇದೆ, ಸಭೆಗೆ ಎಷ್ಟು ಪೆಟ್ಟಾಗ್ತಾ ಇದೆ, ತಂದೆ ತಾಯಿಗಳು ಎಷ್ಟು ನೋವನ್ನ ಅನುಭವಿಸುತ್ತಿದ್ದಾರೆ ಎಂಬುದು ನಮಗೆ ಗೊತ್ತಿದೆ. ಆದ್ರಿಂದ ಪರಮಗೀತದಲ್ಲಿ ಕೇವಲ ನಮಗೆ ಆತ್ಮಿಕವಾದಂತ ಉಪದೇಶ ಮಾತ್ರ ಇರುವುದಲ್ಲ, ನಮಗೆ ಸಾಮಾಜಿಕವಾಗಿ ಒಬ್ಬ ಹುಡುಗಿಯರ ನಡುವೆ ಇರುವಂತ ಪ್ರೀತಿಯ ಆ ಪ್ರಾಮಾಣಿಕತೆಯನ್ನು ಹಾಳು ಮಾಡದೆ, ಅದನ್ನ ಪ್ರಬುದ್ಧತೆಗೆ ಸೇರುವ ತನಕ, ಮದುವೆಯಲ್ಲಿ ಅದು ಮುಕ್ತಾಯಗೊಳ್ಳುವ ತನಕ ಸಹನೆಯಿಂದ ಪ್ರಬುದ್ಧತೆಯಿಂದ ವರ್ತಿಸಬೇಕೆನ್ನುವಂತ ಅದ್ಭುತವಾದ ಸಂದೇಶ ಈ ಪತ್ರಿಕೆಯಲ್ಲಿ, ಅಧ್ಯಾಯದಲ್ಲಿ, ಈ ವಚನಗಳಲ್ಲಿ ನಮಗೆ ಇದೆ ಪ್ರಿಯರೇ. ಈಗ ಹೇಳ್ರಿ, ಪರಮಗೀತೆ ನಾವು ಮುಜುಗರ ಪಡುವಂತ ಪುಸ್ತಕವೇ? ಇದರಲ್ಲಿರುವಂತ ಮಾತುಗಳು, ಸಂಭಾಷಣೆ, ಕೆಲವು ಪದಗಳು ಮುಜುಗರ ಪಡುವ ಹಾಗೆ ಮೇಲ್ನೋಟಕ್ಕೆ ಕಂಡು ಬಂದರೂ ಅವು ಮುಜುಗರಕ್ಕೆ ಸಂಬಂಧಪಟ್ಟಂತವಲ್ಲ. ನಮ್ಮ ಸಂಬಂಧ, ಕ್ರಿಸ್ತನಿಗೂ ನಮಗಿರುವ ಸಂಬಂಧ, ಹಾಗೆ ಈ ಲೋಕದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಒಬ್ಬ ಗಂಡು ಮಗನಿಗೆ ನಡುವೆ ಇರುವಂತ ಪ್ರೀತಿಯ ಸಂಬಂಧದ ಬಗ್ಗೆ ನಮಗೆ ತಿಳಿಸ್ತದೆ. ನಂತರ 6ರಿಂದ 8ರ ತನಕ ದ ಸ್ಪೆಕ್ಟಾಕ್ಯುಲರ್ ಅರೈವಲ್ ಆಫ್ ದಿ ವೆಡ್ಡಿಂಗ್ ಪಾರ್ಟಿ, ಮತ್ತು 9ರಿಂದ 11 ತನಕ ಕಿಂಗ್ ಸೋಲಮನ್ ಎಂಥೋರ್ಡ್ ಅಂಡ್ ಕ್ರೌನ್ಡ್. ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳೋಕೆ ಇಷ್ಟಪಡೋಲ್ಲ, ಆದ್ರೆ ಅದನ್ನು ನಾನು ಇಷ್ಟಪಡೋದಿಲ್ಲ. ಆದ್ರೆ ಇವತ್ತು ನಾವು ಕೇಳಿದಂತ ಈ ಎಲ್ಲ ವಿಷಯಗಳನ್ನ ಒಂದ್ಸಾರಿ ನಾವು ಧ್ಯಾನ ಮಾಡೋಣ. ನಿನ್ನ ಬಗ್ಗೆ, ನನ್ನ ಬಗ್ಗೆ ಹೇಗಿದೆ? ಕ್ರಿಸ್ತನಿಗೂ ನಮಗಿರುವ ಸಂಬಂಧ ಇವತ್ತು ಹೇಗಿದೆ? ಆ ಕನ್ನಿಕೆಯ ತರ, ಕನ್ನಿಕೆ ಯಾವುದಕ್ಕೆ ಸೂಚನೆ? ಆ ಕನ್ನಿಕೆಯು, ದ ಮೈಡನ್
ಈಸ್ ರೆಪ್ರೆಸೆಂಟಿಂಗ್ ದ ಚರ್ಚ್, ರೆಪ್ರೆಸೆಂಟಿಂಗ್ ಅ ಬಿಲೀವರ್. ಆಕೆಯ ಪ್ರಿಯನು ನಮ್ಮ ಕರ್ತನಾದ ಯೇಸುವಿಗೆ ಹೋಲಿಕೆಯಾಗಿದ್ದಾನೆ. ಆಕೆಗೆ ಆತನಿಗೂ ನಡುವೆ ಇರುವಂತ ಸಂಬಂಧ, ಅವರಿಬ್ಬರ ನಡುವೆ ಇರುವಂತ ಪ್ರೀತಿ, ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಇರುವಂತ ಕಾಳಜಿ ಏನ್ರಿ, ಎಂಥ ಎಂಥ ಅದ್ಭುತವಾದಂತ ಒಂದು ಸಂದೇಶವನ್ನ ನೀಡುವಂತದ್ದಾಗಿದೆ. ಅದರಿಂದ ಇವತ್ತು ರಾತ್ರಿಯಲ್ಲಿ ನಾವು 2 ವಿಷಯಗಳನ್ನ ನೋಡ್ಕೊಂಡಿದ್ದೇವೆ. 1ರಿಂದ 4 ತನಕ ನಮಗಿರುವಂತ ಪ್ರಾಯೋಗಿಕವಾದ ಉಪದೇಶ ಏನಂತಂದ್ರೆ, ತನ್ನ ಪ್ರಿಯನಿಗಾಗಿ ಹುಡುಕುತ್ತಾಳೆ. ನೀನು ನಾನು ಯಾರಿಗಾಗಿ ಹುಡುಕ್ತಾ ಇದ್ದೇವೆ? ನಮ್ಮ ಹುಡುಕಾಟ ಯಾವುದಕ್ಕೆ? ಯಾವುದನ್ನು ನಾವು ಆಳವಾಗಿ ಬಯಸ್ತಾ ಇದ್ದೇವೆ? ಯಾವುದರ ಹಿಂದೆ ನೀನು ನಾನು ಓಡ್ತಾ ಇದ್ದೇವೆ? ವಿ ಹ್ಯಾವ್ ಟು ಚೆಕ್ ಅವರ್ ಲೈಫ್ಸ್. ಆಕೆ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ತನ್ನ ಪ್ರಿಯನಿಗೆ ತಾನು ದೂರವಾಗಿದ್ದೇನೆಂಬುವಂತ ಅರಿವು ಉಂಟಾದಾಗ ತನ್ನ ಪ್ರಿಯನನ್ನು ಹುಡುಕಿ ಕಂಡುಕೊಂಡು ಆತನೊಂದಿಗೆ ಇರುವುದಕ್ಕೋಸ್ಕರ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಒಂದೇ ಉದ್ದೇಶದಿಂದ ತನ್ನ ಪ್ರಿಯನನ್ನು ಹುಡುಕುತ್ತಾ ಹೋಗುತ್ತಾಳೆ. ಅದು ಆಕೆಗೆ ತನ್ನ ಪ್ರಿಯನೊಂದಿಗೆ ಇರುವ ಸಂಬಂಧಕ್ಕೆ ಒಂದು ನಿಜವಾದ ರುಜುವು. ಮತ್ತೆ ತನ್ನ ಸುತ್ತಲಿರುವಂತ ಜನರಿಗೆ, ಸಮಾಜಕ್ಕೆ ತಮ್ಮ ಪ್ರೀತಿಯನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವವರಿಗೆ ಒಂದು ಕೆನ್ನೆಗೆ ಬಾರಿಸಿದ ಹಾಗೆ ಒಂದು ಉಪದೇಶ ಮಾಡ್ತಾಳೆ. ಹುಚ್ಚರೇ, ಹುಚ್ಚು ಜನರೇ, ನೀವು ನಮ್ಮ ಸಂಬಂಧವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ ಉಪದೇಶ ಮಾಡ್ತಾಳೆ. ಅಷ್ಟು ಮಾತ್ರವಲ್ಲ, ಮತ್ತೊಂದು ಇಂಪಾರ್ಟೆಂಟ್ ಆದಂತ ವಿಷಯ ಏನಂದ್ರೆ, ತನ್ನ ಹುಡುಕಾಟಕ್ಕೆ ಪ್ರತಿಫಲ ಸಿಕ್ಕು ತನ್ನ ಪ್ರಿಯನು ಸಿಕ್ಕಿದಾಗ ಆತನನ್ನು ಯಾವುದೇ ಕಾರಣಕ್ಕಾಗಿ ಮತ್ತೆ ಕಳಕೊಳ್ಳಬಾರದು ಎನ್ನುವಂತ ಆ ಸತ್ಯವನ್ನು ತಿಳಿದುಕೊಂಡು ಆತನ ಗಟ್ಟಿಯಾಗಿ ಹಿಡಿದುಕೊಳ್ತಾಳೆ. ನಮಗೆ ಗೊತ್ತಿದೆ, ಬೈಬಲ್ನಲ್ಲಿ ಅನೇಕ ಉದಾಹರಣೆ ಇದೆ. ಹಳೆ ಒಡಂಬಡಿಕೆಯಲ್ಲಿ ಯಬ್ಬೋಕ್ ಹೊಳೆಯ ದಡದಲ್ಲಿ ಯಾಕೋಬನು ಒಬ್ಬನೇ ರಾತ್ರಿ ಎಲ್ಲ ಹೋರಾಟ ಮಾಡಿದಾಗ ದೇವದೂತನೊಂದಿಗೆ, ಮುಂಜಾನೆ ಆಗುವಾಗ ಆ ದೂತನು ನಾನು ಹೋಗುತ್ತೇನೆಂದುವಾಗ ಬಲವಾಗಿ ಹಿಡಿದು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ಅನ್ಲೆಸ್ ಯು ಬ್ಲೆಸ್ ಮೀ ಐ ವಿಲ್ ನಾಟ್ ಲೆಟ್ ಯು ಗೋ ಅಂತ ಹೇಳಿ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ದೂತನೊಂದಿಗೆ ಹೋರಾಟ ಮಾಡ್ತಾರೆ. ಸಿಕ್ಕಿದ ದೂತನನ್ನ ಅಥವಾ ಕರ್ತನನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಆತನ ಪಾದವನ್ನ ಹಿಡ್ಕೊಳ್ತಾಳೆ. ಏನ್ರಿ, ನಾವು ಸಹ ಹಾಗೆ ಆತನ ವಾಕ್ಯವನ್ನ ನಂಬಬೇಕು, ಆತನ ಪಾದವನ್ನ ಹಿಡಿಯಬೇಕು. ಇದು ಒಬ್ಬ ವಿಶ್ವಾಸಿಯ ಲಕ್ಷಣ. ಇವುಗಳ ನಂತರವೇ ಉಳಿದೆಲ್ಲ ನಮ್ಮ ಬದುಕಿನಲ್ಲಿ ಫಸ್ಟ್ ಪ್ಲೇಸ್ ಕ್ರಿಸ್ತನಿಗೆ, ಆತನೊಂದಿಗೆ ನಮಗಿರುವ ಸಂಬಂಧ. ಮಗ್ದಲದ ಮರಿಯಳು ಸಹ ಯೋಹಾನ ಸುವಾರ್ತೆಯಲ್ಲಿ, ಮಗ್ದಲದ ಮರಿಯಳು ಯೇಸು ಕ್ರಿಸ್ತನು ಪುನರುತ್ಥಾನನಾದಂತಹ ಭಾನುವಾರ 20ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತೇವೆ. ಏನ್ ಮಾಡ್ತಾಳೆ? ನಸುಕಿನಲ್ಲಿ ಸಮಾಧಿ ಬಳಿಗೆ ಹೋಗ್ತಾಳೆ. ಸಮಾಧಿಯ ಬಳಿಗೆ ಹೋದಾಗ ಅಲ್ಲಿ ಸಮಾಧಿ ಖಾಲಿಯಾಗಿರುವುದನ್ನು ನೋಡಿ ತುಂಬಾ ಕಳವಳಪಟ್ಟು ಯೇಸು ಸ್ವಾಮಿಯಲ್ಲಿ ನಿಂತಿರುವುದನ್ನು ನೋಡಿ ತೋಟವನ್ನು ಕಾಯುವಂತ ತೋಟಮಾಲಿ ಎಂಬುದಾಗಿ ಬಯಸಿ ಹಾಗೆ ಅಂದುಕೊಂಡು, ಅಪ್ಪ ತೋಟಮಾಲಿ, ಅಯ್ಯ, ನನ್ನ ಸ್ವಾಮಿಯ ಶರೀರವನ್ನು ಯಾರು ಕತ್ಕೊಂಡು ಹೋಗಿದ್ದಾರೆ, ಎಲ್ಲಿಟ್ಟಿದ್ದಾರೋ ನಿನಗೇನಾದ್ರೂ ಗೊತ್ತಿದ್ರೆ ನನಗೆ ಹೇಳು, ನಾನು ಆತನನ್ನ ಹೊತ್ಕೊಂಡು ಹೋಗ್ತೀನಿ ಅಂತಾಳೆ. ಇದೆಲ್ಲ ಸಾಧ್ಯವೇ? ಪ್ರೀತಿ ಇದ್ಯಾವುದನ್ನು ನೋಡೋದಿಲ್ಲ. ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ಬಗ್ಗೆ ನಮಗಿರುವ ಪ್ರೀತಿ ಎಂಥ ಕಷ್ಟಕರವಾದ ಕೆಲಸವನ್ನಾಗಲಿ, ಎಷ್ಟೇ ಕಠಿಣವಾದ ಕೆಲಸವನ್ನಾಗಲಿ, ಎಷ್ಟೇ ಭಾರವಾದ ಕಾರ್ಯವನ್ನಾಗಲಿ ಮಾಡುವುದಕ್ಕೆ ನಮ್ಮನ್ನು ಪ್ರಚೋದಿಸುತ್ತದೆ. It will motivate the love of Christ, or our love towards Christ will motivate us to do anything and everything for him. ಸೊ ಅದು ಯಾರಾದ್ರೂ ಹಾಗೆ ಮಾಡ್ತಿದ್ರೆ ಕರ್ತನಿಗೋಸ್ಕರ ಒಂದು ಹೆಜ್ಜೆ ಮುಂದೆ ಹೋಗಿ ಉಳಿದವರಿಗಿಂತ ಹೆಚ್ಚು ಆಳವಾದ ಪ್ರೀತಿಯಿಂದ ಕರ್ತನಿಗಾಗಿ ಏನಾದ್ರೂ ಸೇವೆ ಮಾಡುವಾಗ, ಕರ್ತನನ್ನು ಪ್ರೀತಿಸುವಾಗ, ಆತನ ಸೇವೆಯನ್ನು ಮಾಡುವುದಕ್ಕೆ ಎಲ್ಲರಿಗಿಂತ ಮುಂಚೂಣಿಯಲ್ಲಿ ಇರುವಾಗ ಸುತ್ತಲಿರುವವರು ಕೆಲವು ಸಾರಿ ಆ ಕನ್ನಿಕೆಯರ ತರ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ.
ಆದರೆ ಅವರ ಸಂಬಂಧವನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಗೊತ್ತಾಗತ್ತೆ. ಅದ ಕಾರಣ ಇವತ್ತು ರಾತ್ರಿ ನಾವು 3ನೇ ಅಧ್ಯಾಯವನ್ನ ಏನ್ ಕಲ್ತಿದ್ದೇವೆ? ಆ ಕನ್ನಿಕೆ ತನ್ನ ಪ್ರಿಯನಿಗಾಗಿ ಹುಡುಕುತ್ತಾಳೆ. ಮೊದಲು ಕಂಡುಕೊಳ್ಳಲಿಲ್ಲ, ಹುಡುಕಾಟವನ್ನ ನಿಲ್ಲಿಸಲಿಲ್ಲ. ನಿಲ್ಲಿಸದೇ ಇದ್ದಂತ ತನ್ನ ಹುಡುಕಾಟಕ್ಕೆ ಪ್ರತಿಫಲ ಸಿಕ್ಕಿತು. ತನ್ನ ಪ್ರಿಯನನ್ನು ಕಂಡುಕೊಳ್ತಾಳೆ. ಕಂಡುಕೊಂಡ ನಂತರ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮತ್ತೆ ತನ್ನೊಂದಿಗೆ ಸದಾ ಇರುವಂತೆ ಮಾಡಿಕೊಳ್ತಾಳೆ. ಅಂದ್ರೆ ಕ್ರಿಸ್ತ ನಮಗೆ ಸಿಕ್ಕಿದ್ದಾನೆ. ಆತನ ನಾವು ಬಿಡುವುದು ಬೇಡ, ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ಲೆಟ್ ಅಸ್ ಬಿ ಕೇರ್ಫುಲ್ ನಾಟ್ ಟು ಲೂಸ್ ಹಿಮ್ ಅಗೈನ್. ಒಂದ್ಸಾರಿ ತಿಳಿದು ನಾವು ಕಳ್ಕೊಂಡಿರ್ಬೋದು, ನಾವು ದೂರವಾಗಿರ್ಬೋದು. ಕರ್ತನ್ ತನ್ನ ಕೃಪೆಯಿಂದ ನಮಗೆ ತನ್ನನ್ನು ತಾನು ಪ್ರತ್ಯಕ್ಷಪಡಿಸಿಕೊಳ್ತಾನೆ. ನಮ್ಮ ಬಳಿಗೆ ಬರ್ತಾನೆ. ನಮ್ಮ ಹುಡುಕಾಟಕ್ಕೆ ಆತನ ಪ್ರತಿಫಲವನ್ನು ಕೊಡ್ತಾನೆ. ನಮ್ಮನ್ನು ನಿರುತ್ಸಾಹಪಡಿಸುವುದಿಲ್ಲ. ಯಾವ ಹೃದಯವು, ಯಾವ ಮನಸ್ಸು, ಯಾವ ಆತ್ಮ, ಯಾವ ವ್ಯಕ್ತಿ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ತನಗೋಸ್ಕರ ಹಂಬಲಿಸುವಂತ ಹೃದಯ, ಆತ್ಮ ಎಲ್ಲಿದೆಯೋ ಅಲ್ಲಿಗೆ ಸ್ವಾಮಿ ಹುಡುಕೊಂಡು ಬರ್ತಾನೆ. ಸುಲಭವಾಗಿ ಆತನು ಅಂಥವರಿಗೆ ಸಿಗುತ್ತಾನೆ. ಆವಾಗ ನೀನು ನಾನು ಆತನ ಬಿಡಕೊಡದೆ, ಆದ್ರೆ ಆತನು ಅಮೂಲ್ಯನು ನಮಗೆ. ಈ ಸೋ ಪ್ರೆಷಸ್ ಟು ಅಸ್. ಲೆಟ್ ಅಸ್ ನಾಟ್ ಲೂಸ್ ಹಿಮ್ ಅಗೈನ್. ಲೆಟ್ ಅಸ್ ನಾಟ್ ಬ್ರೇಕ್ ಅವರ್ ರಿಲೇಶನ್ಶಿಪ್ ವಿತ್ ಹಿಮ್ ಲೈಕ್ ದ ಮೇಡನ್. ಆ ಕನ್ನಿಕೆಯ ತರ ನಾವಿರೋಣ. ಆ ರೀತಿಯ ಕೃಪೆ ದೇವರು ನಮಗೆ ಕೊಡಲಿ. ಈ ರೀತಿಯಲ್ಲಿ 3ನೇ ಅಧ್ಯಾಯ ನಾವು ಮುಗಿಸಿದ್ದೇವೆ. ಮುಂದಿನ ನಮ್ಮ ಸಂಚಿಕೆಯಲ್ಲಿ ಮುಂದಿನ ನಮ್ಮ ಎಪಿಸೋಡ್ನಲ್ಲಿ 4ನೇ ಅಧ್ಯಾಯವನ್ನ ಧ್ಯಾನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಚಿಕ್ಕ ಪ್ರಾರ್ಥನೆ. ಪ್ರೀತಿಯ ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ನಿನ್ನ ಕುಮಾರನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಮೊದಲಗಿತ್ತಿಯಾದ ನಾವು ಆತ್ಮಿಕವಾದ ನಮ್ಮ ಸಂಬಂಧ, ಕ್ರಿಸ್ತನಿಗೂ ನಮಗಿರುವ ಸಂಬಂಧವನ್ನ ಯಾವಾಗಲೂ ಬೆಳೆಸಿಕೊಂಡು ಹೋಗುವುದಕ್ಕೆ, ಮುಂದುವರಿಸಿಕೊಂಡು ಹೋಗುವುದಕ್ಕೆ ಸಹಾಯ ಮಾಡಪ್ಪ. ನಾವು ಆ ಆತ್ಮಿಕವಾದ ಆ ಮದುವೆಯ ಆ ಸಮಾರಂಭ, ಆ ಸಮಯದ ತನಕ ನಾವು ಬಹು ಜಾಗರೂಕರಾಗಿ ಕ್ರಿಸ್ತನೊಂದಿಗಿರುವ ನಮ್ಮ ಸಂಬಂಧವನ್ನು ಬೆಳೆಸಿಕೊಳ್ಳುವಂತೆ ಸಹಾಯ ಮಾಡಿ. ಯಾವುದೇ ಕಾರಣಕ್ಕೂ ಸ್ವಾಮಿ ನಾವು ಆತನನ್ನ ಕಳಕೊಳ್ಳದಂತೆ ಸಿಕ್ಕಿರುವ ಆತನನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಆತನೊಂದಿಗೆ ಇರುವಂತೆ ಸಹಾಯ ಮಾಡಿ. ಇವತ್ತು ನಮಗೆ ಬೋಧಿಸಿದಂತ ಉಪದೇಶಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್.